ಬೆಂಗಳೂರು ಬೆಚ್ಚಿಬಿತ್ತು. 12 ರೋಲ್ಸ್ ರಾಯ್ ಒಡೆಯ ಸಿಜೆ ರಾಯ್ ಇನ್ನಿಲ್ಲ. ಐಟಿ ಅಧಿಕಾರಿಗಳ ಮುಂದೆಯೇ ಎದೆಗೆ ಗುಂಡು. ಆ 1 ಗಂಟೆಯಲ್ಲಿ ಆಗಿದ್ದೇನು? ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಅಂದ್ರೆ ಐಟಿ ಸಿಟಿ, ಉದ್ಯಮಿಗಳ ಸ್ವರ್ಗ. ಆದರೆ ಶುಕ್ರವಾರ ಬೆಂಗಳೂರಿನ ಹೃದಯ ಭಾಗದಲ್ಲಿ ಕೇಳಿಸಿದ 1 ಗುಂಡಿನ ಸದ್ದು ಇಡೀ ಭಾರತದ ಉದ್ಯಮ ವಲಯವನ್ನೇ ನಡುಗಿಸಿಬಿಟ್ಟಿದೆ. ಯಾರ ಹತ್ತಿರ ಒಂದೇ ಒಂದು ರಾಯಲ್ಸ್ ರಾಯ್ ಕಾರು ಇದ್ರೆ ಅವರನ್ನ ನಾವು ರಾಜರಂತೆ ನೋಡ್ತೀವೋ, ಅಂಥದ್ರಲ್ಲಿ ಬರೋಬ್ಬರಿ 12 ರಾಯಲ್ಸ್ ರಾಯ್ ಕಾರುಗಳ ಒಡೆಯ, ಸಾವಿರಾರು ಕೋಟಿ ರೂಪಾಯಿ ಸಾಮ್ರಾಜ್ಯದ ಸರದಾರ, ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥಾಪಕ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಸಹಜ ಸಾವಲ್ಲ, ಆತ್ಮಹತ್ಯೆ. ಅದು ಕೂಡ ಮನೆಯಲ್ಲಿ ಅಲ್ಲ, ತಮ್ಮದೇ ಆಫೀಸ್ನಲ್ಲಿ ಐಟಿ ಅಧಿಕಾರಿಗಳು ಕಣ್ಣ ಎದುರಲ್ಲೇ ತಮ್ಮ ಎದೆಗೆ ಪಿಸ್ತೂಲ್ ಇಟ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ. ನಿಜಕ್ಕೂ ಅಲ್ಲಿ ನಡೆದಿದ್ದೇನು? 2 ಇನೋವಾ ಕಾರುಗಳಲ್ಲಿ ಬಂದ 8 ಜನ ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆ ಏನು? ದಾಖಲೆ ತರ್ತೀನಿ ಅಂತ ರೂಮ್ಗೆ ಹೋದ ರಾಯ್ ವಾಪಸ್ ಹೆಣವಾಗಿ ಬಂದಿದ್ದು ಹೇಗೆ? 12 ಐಷಾರಾಮಿ ಕಾರುಗಳು, ಸಾವಿರಾರು ಕೋಟಿ ಆಸ್ತಿ ಇದ್ರೂ ಮನುಷ್ಯ ಇಷ್ಟೊಂದು ದುರ್ಬಲನಾಗ್ತಾನ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಮತ್ತು ಎಮೋಷನಲ್ ಎಪಿಸೋಡ್ನಲ್ಲಿ ಸಿಜೆ ರಾಯ್ ಅವರ ದುರಂತ ಅಂತ್ಯದ ಪ್ರತಿಯೊಂದು ಕ್ಷಣವನ್ನ ಮರುಸೃಷ್ಟಿಸೋಣ. ಈ ಶ್ರೀಮಂತರ ಬಗ್ಗೆ ನಿಮಗೇನನ್ಸತ್ತೆ? ನೋಡಿ, ಒಂದು ಹೊತ್ತು ಊಟ ಇಲ್ದಿದ್ರೂ ಪರವಾಗಿಲ್ಲ, ಇಂಥ ಟೆನ್ಷನ್ಗಳು ಬೇಡ ಅಂತ ಮಿಡಲ್ ಕ್ಲಾಸ್ ಜನ ಆರಾಮಾಗಿದ್ದಾರಲ್ಲ. ನಿಮಗೇನನ್ಸತ್ತೆ? ನಿಮಗೆ ದುಡ್ಡು, ಐಷಾರಾಮಿ ಕಾರು ಬೇಕಾ, ಅಥವಾ ಮಿಡಲ್ ಕ್ಲಾಸ್ ಜೀವನವೇ ಸಾಕಾ? ಈ ಶ್ರೀಮಂತರ ಜೀವನ ವರ್ಸಸ್ ಜನಸಾಮಾನ್ಯರ ಜೀವನದ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಘಟನೆ ನಡೆದಿದ್ದು ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿರೋ ಲ್ಯಾಂಡ್ಫೋರ್ಡ್ ಟೌನ್ನಲ್ಲಿ. ಇಲ್ಲಿ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯ ಕಚೇರಿ ಇದೆ. ಇವತ್ತು ಬೆಳಗ್ಗೆ ಎಲ್ಲವೂ ಮಾಮೂಲಿಯಾಗೇ ಇತ್ತು. ಆದರೆ ಅಸಲಿ ಡ್ರಾಮಾ ಶುರುವಾಗಿದ್ದು ಐಟಿ ಅಧಿಕಾರಿಗಳ ಎಂಟ್ರಿಯಿಂದ. ಬೆಳಗ್ಗೆ 2 ಇನೋವಾ ಕಾರುಗಳು ಆಫೀಸ್ ಮುಂದೆ ಬಂದು ನಿಲ್ತವೆ. ಅದರಿಂದ ಇಳಿದದ್ದು ಬರೋಬ್ಬರಿ 8 ಜನ ಆದಾಯ ತೆರಿಗೆ ಅರ್ಥಾತ್ ಐಟಿ ಇಲಾಖೆಯ ಅಧಿಕಾರಿಗಳು. ಇದು ರಾಯ್ ಅವರಿಗೆ ಹೊಸತೇನಲ್ಲ. ಈ ಹಿಂದೆಯೂ ಅವರ ಮನೆಗೆ ಅಥವಾ ಕಚೇರಿ ಮೇಲೆ ಆವಾಗವಾಗ ದಾಳಿ ನಡೀತಾ ಇತ್ತು. ಆದರೆ ಕಾರಣ ಇವರು ಸಾವಿರಾರು ಕೋಟಿಯ ಒಡೆಯ. ಆದರೆ ಇವತ್ತು ದಾಳಿ ಬೇರೆಯೇ ಆಗಿತ್ತು. ಮಧ್ಯಾಹ್ನ ಸಿಜೆ ರಾಯ್ ಆಫೀಸ್ಗೆ ಬರ್ತಾರೆ. ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಕರೀತಾರೆ. ಸುಮಾರು 1 ಗಂಟೆಗಳ ಕಾಲ ವಿಚಾರಣೆ ನಡೆಯುತ್ತೆ. ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ರಾಯ್ ಉತ್ತರ ಕೊಡ್ತಾರೆ. ಕೆಲವೊಂದಿಷ್ಟು ಫೈಲ್ಗಳನ್ನು ಕೂಡ ಕೊಡ್ತಾರೆ. ಆದರೆ ಅಧಿಕಾರಿಗಳು ಇನ್ನೂ ಕೆಲವೊಂದಿಷ್ಟು ನಿರ್ದಿಷ್ಟ ದಾಖಲೆಗಳು ಬೇಕು ಅಂತ ಕೇಳ್ತಾ ಕೂತ್ಕೊಳ್ತಾರೆ. ಆಗ ರಾಯ್ ಹೇಳ್ತಾರೆ, ಆ ದಾಖಲೆಗಳು ನನ್ನ ರೂಮ್ನಲ್ಲಿವೆ, ತಗೊಂಡು ಬರ್ತೀನಿ ಇರಿ ಅಂತ ರೂಮ್ ಒಳಗಡೆ ಹೋಗ್ತಾರೆ. ಆದರೆ ಅದೇ ಕೊನೆ ಮಾತಾಗಿತ್ತು. ರಾಯ್ ಎದ್ದು ತಮ್ಮ ರೂಮ್ಗೆ ಹೋಗ್ತಾರೆ. ಅಧಿಕಾರಿಗಳು ಹಾಲ್ನಲ್ಲಿ ಕಾಯ್ತಾ ಇದ್ದರು. ರೂಮ್ ಒಳಗೆ ಹೋದ ರಾಯ್ ದಾಖಲೆ ತೆಗೆಯುವ ಬದಲು ತಮ್ಮ ಡ್ರಾಯರ್ನಲ್ಲಿರುವಂತಹ ಲೈಸೆನ್ಸ್ಡ್ ಪಿಸ್ತೂಲನ್ನು ತೆಗಿತಾರೆ. ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡದೆ ನೇರವಾಗಿ ತಮ್ಮ ಎದೆಗೆ ಗುರಿಯಿಟ್ಟು ಟ್ರಿಗರ್ ಒತ್ತೆ ಬಿಡ್ತಾರೆ. ಢಮಾರ್! ಗುಂಡಿನ ಶಬ್ದ ಕೇಳಿ ಐಟಿ ಅಧಿಕಾರಿಗಳು ಬೆಚ್ಚಿ ಬೀಳ್ತಾರೆ. ತಕ್ಷಣ ರೂಮ್ ಕಡೆ ಓಡ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಾಯ್ ಅವರ ಕೈಯಿಂದ ಗನ್ ಕಸಿದುಕೊಳ್ಳೋಕೆ ಟ್ರೈ ಮಾಡ್ತಾರೆ. ಸರ್ ಪ್ಲೀಸ್, ಏನ್ ಮಾಡ್ಕೊಂಡ್ರಿ ಅಂತ ರಕ್ಷಿಸೋದಕ್ಕೆ ನೋಡ್ತಾರೆ. ಆದರೆ ಅಷ್ಟರಲ್ಲೇ ಕಾಲ ಮಿಂಚಿ ಹೋಗಿತ್ತು. ಗುಂಡು ನೇರವಾಗಿ ಎದೆ ಸೀಳಿತ್ತು. ತಕ್ಷಣ ಅವರನ್ನ HSR ಲೇಔಟ್ನಲ್ಲಿರೋ ನಾರಾಯಣ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಆದರೆ ವೈದ್ಯರು ಪರೀಕ್ಷಿಸಿದಾಗ ಹಿ ಈಸ್ ನೋ ಮೋರ್ ಅಂತ ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಯಾರು ಈ ಸಿಜೆ ರಾಯ್? ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ? ಈ ಘಟನೆ ಆಳ ತಿಳಿದುಕೊಳ್ಬೇಕಂತಂದ್ರೆ ನಾವು ಸಿಜೆ ರಾಯ್ ಯಾರು ಅನ್ನೋದನ್ನ ತಿಳಿದುಕೊಳ್ಬೇಕು. ಇವರು ಸಾಮಾನ್ಯ ವ್ಯಕ್ತಿಯಲ್ಲ ವೀಕ್ಷಕರೇ. ಮೂಲತಃ ಕೇರಳ ಮೂಲದವರು, ಆದರೆ ಕರ್ಮಭೂಮಿ ಬೆಂಗಳೂರು. ಕಾನ್ಫಿಡೆಂಟ್ ಗ್ರೂಪ್ ಅನ್ನೋ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯವನ್ನ ಕಟ್ಟಿದವರು. ಬೆಂಗಳೂರು, ಕೇರಳ, ದುಬೈ ಹೀಗೆ 10 ಕಡೆ ಇವರ ಪ್ರಾಜೆಕ್ಟ್ಗಳು ಇದಾವೆ. ಅಪಾರ್ಟ್ಮೆಂಟ್ಗಳು, ವಿಲ್ಲಾಗಳು, ಹೋಟೆಲ್ಗಳು. ಇವರು ಮುಟ್ಟಿದ್ದೆಲ್ಲ ಚಿನ್ನ. ದೇಶದ ಅತ್ಯಂತ ಶ್ರೀಮಂತ ಉದ್ಯಮಿಗಳ ಪಟ್ಟಿಯಲ್ಲಿ ಇವರ ಹೆಸರಿಗಿತ್ತು. ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ರು. ಹಣಕ್ಕೆ ಕೊರತೆ ಇರಲಿಲ್ಲ, ಹೆಸರಿಗೆ ಕೊರತೆ ಇರಲಿಲ್ಲ. ಹಾಗಿದ್ರೂ ಆತ್ಮಹತ್ಯೆಯಂತಹ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ಯಾಕೆ? ನಿಮಗೆ ಇವರ ಪರಿಚಯ ಹೆಂಗೆ ಮಾಡಿಸ್ಬೇಕಂದ್ರೆ, ನೀವು ರಿಯಾಲಿಟಿ ಶೋಗಳನ್ನು ನೋಡ್ತೀರಾ. ಈಗ ಕಲರ್ಸ್ ಕನ್ನಡ, ಜಿ ಕನ್ನಡ, ಉದಯ ಟಿವಿ ಹೀಗೆ ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ ಪ್ರಸಾರವಾಗುವಂತಹ ರಿಯಾಲಿಟಿ ಶೋಗಳ ಸ್ಪಾನ್ಸರ್ ಆಗಿದ್ರು. ಹೋದ ವರ್ಷ ಅಂದರೆ ಬಿಗ್ ಬಾಸ್ ಸೀಸನ್ 11ರ
ಸ್ಪಾನ್ಸರ್ ಅಂದರೆ ಲಕ್ಷ ಲಕ್ಷ ರೂಪಾಯಿ ದುಡ್ಡು ಕೊಟ್ಟಂತಹ ಇದೇ ಮಹಾನುಭಾವ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? CJ ರಾಯ್ ಅಂತಂದ್ರೆ ತಕ್ಷಣ ನೆನಪಾಗೋದು ಅವರ ಕಾರು ಪ್ರೇಮ. ಸ್ನೇಹಿತರೆ, ನಮ್ಮ ಹತ್ರ ಒಂದು ಮಾರುತಿ ಕಾರ್ ಇದ್ರೆ ಸಾಕು ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ರಾಯ್ ಅವರ ಹತ್ರ ದೊಡ್ಡ ಗ್ಯಾರೇಜ್ ಇದೆ, ರಾಲ್ಸ್ ರಾಯಲ್ ಕಾರ್ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ರಾಲ್ಸ್ ರಾಯ್ ಕಾರ್ಗಳಿದ್ದಾವೆ. 2008ರಲ್ಲಿ ಮೊದಲ ಕಾರ್ ತಗೊಳ್ತಾರೆ. ಇತ್ತೀಚೆಗೆ 10 ಕೋಟಿ ಬೆಲೆ ಬಾಳುವಂತಹ ಲೇಟೆಸ್ಟ್ ಫ್ಯಾಂಟಮ್ ಕಾರನ್ನು ತಗೊಳ್ತಾರೆ. ಬುಗಾಟಿ ವೆರಾನ್ ಇದು ಪ್ರಪಂಚದ ಅತಿ ವೇಗದ ಕಾರುಗಳಲ್ಲಿ ಒಂದಾಗಿದೆ. ಇದು ಕೂಡ ಅವರ ಹತ್ರ ಇದೆ. ಲ್ಯಾಂಬೋರ್ಗಿನಿ, ಫೆರಾರಿ ಅಂತೂ ಲೆಕ್ಕವೇ ಬೇಡ. ದುಬೈ ಮತ್ತು ಭಾರತದಲ್ಲಿ ಇವರ ಕಾರುಗಳ ಮೌಲ್ಯವೇ ನೂರಾರು ಕೋಟಿ ಆಗತ್ತೆ. ಇವತ್ತು ಆ 12 ರಾಲ್ಸ್ ರಾಯ್ ಕಾರ್ಗಳು ಮಾಲೀಕರೇ ಇಲ್ಲದೆ ಅನಾಥವಾಗಿ ನಿಂತಿವೆ. ಆ ಐಷಾರಾಮಿ ಸೀಟ್ನಲ್ಲಿ ಕೂರೋಕೆ ಇನ್ಮುಂದೆ ರಾಯ್ ಇರಲ್ಲ. ಇದು ವಿಧಿಯಾಟ ಅಲ್ಲದೆ ಇನ್ನೇನು ಹೇಳಿ. ಈಗ ಎಲ್ಲರ ಮನಸ್ಸಲ್ಲಿರೋ ಪ್ರಶ್ನೆ ಒಂದೇ, ರಾಯ್ ಯಾಕೆ ಸಾಯ್ಬೇಕಿತ್ತು? ಇಷ್ಟೆಲ್ಲ ಇತ್ತಲ್ಲ, ಸಾವಿರಾರು ಕೋಟಿ ಒಡೆಯ ಬೇರೆ ಅಂತೀರಾ, ಬೇರೆಯವರಿಗೆ ಅಪಾರ್ಟ್ಮೆಂಟ್ ಕಟ್ಕೊಟ್ಟಿದ್ದೀವಿ ಅಂತೀರಾ, ಹೋಟೆಲ್ಗಳು ಕಟ್ಟಿದ್ದೀವಿ ಅಂತೀರಾ, ಮತ್ತು ಯಾಕೆ ಸತ್ರು ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಅದರಲ್ಲೂ 12 ಈ ರಾಲ್ಸ್ ರಾಯ್ ಕಾರ್ಗಳು ನಮ್ಮ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಕೋಟಿ ರೂಪಾಯಿ ಬೆಲೆ ಬಾಳುವಂತಹ 12 ಕಾರ್ಗಳಿದ್ದಾವೆ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಇಲ್ಲ, ಅಥವಾ ಈ ಡೊನಾಲ್ಡ್ ಟ್ರಂಪ್ ಅವರ ಹತ್ರ ಇಲ್ಲ. ಅಂಥ ಕಾರುಗಳನ್ನು ಸಾಕ್ತಾಗಿದ್ದಂತಹ ವ್ಯಕ್ತಿ ಯಾಕೆ ಸಾಯಬೇಕಿತ್ತು? ಪೊಲೀಸರು ಸದ್ಯಕ್ಕೆ ಯಾವುದೇ ಡೆತ್ ನೋಟ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಇದು IT ದಾಳಿಯ ಒತ್ತಡ ಅಂತಾನೆ ಕಾಣಿಸ್ತಾ ಇದೆ. ಈಗಾಗಲೇ ಹಲವಾರು ಬಾರಿ ಅವರ ಮೇಲೆ ರೇಡ್ ಆಗಿತ್ತು. ಬಹುಶಃ ಇವತ್ತಿನ ರೇಡ್ನಲ್ಲಿ ಏನಾದರೂ ಮಹತ್ವದ ಸಾಕ್ಷಿ ಅಧಿಕಾರಿಗಳಿಗೆ ಸಿಕ್ಕಿರಬಹುದು, ಅಥವಾ ನನ್ನ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಭಯ ರಾಯ್ ಅವರನ್ನ ಕಾಡ್ತಾಗಿತ್ತ. ವಿಜಿ ಸಿದ್ಧಾರ್ಥ ಕಾಪಿಡೆ ಮಾಲೀಕ ಅವರ ಸಾವು ನೆನಪಿಸ್ತಾ ಇದ್ದಾರೆ. ಆದರೂ ಕೂಡ ಸಾಲ ಮತ್ತು IT ಒತ್ತಡದಿಂದ ನೇತ್ರಾವತಿ ನದಿಗೆ ಹಾರಿದ್ರು. ಈಗ CJ ರಾಯ್ ಸರದಿ. ಉದ್ಯಮಿಗಳ ಮೇಲೆ ಬೀಳುವ ಈ ಒತ್ತಡ ನಿಜಕ್ಕೂ ತೆಗೆದುಕೊಳ್ಳಲಾರದಷ್ಟ. ವೀಕ್ಷಕರೇ, ತನಿಖೆ ಮತ್ತು ಮುಂದೇನಾಗತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಪೊಲೀಸರು ಈಗ ಆಫೀಸ್ ಸಿಬ್ಬಂದಿ, ಕುಟುಂಬಸ್ಥರು ಮತ್ತು IT ಅಧಿಕಾರಿಗಳ ಹೇಳಿಕೆ ಪಡಿತಾಗಿದ್ದಾರೆ. ಆ 1 ಗಂಟೆ ವಿಚಾರಣೆಯಲ್ಲಿ ಏನೆಲ್ಲ ಆಯಿತು, ರಾಯ್ ಫೋನ್ನಲ್ಲಿ ಯಾರ ಜೊತೆ ಮಾತಾಡಿದ್ರು, ಅವರು ಗನ್ ಇಟ್ಟುಕೊಂಡಿದ್ರು ಅಂದ್ರೆ ಮೊದಲೇ ಪ್ಲಾನ್ ಮಾಡಿದ್ರಾ? ಆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಂತಿಮವಾಗಿ ಹೇಳೋದಾದ್ರೆ, CJ ರಾಯ್ ಅವರ ಸಾವು ನಮಗೆ ಒಂದು ದೊಡ್ಡ ಪಾಠ. 12 ರಾಲ್ಸ್ ರಾಯ್ ಕಾರುಗಳು ಪ್ರಾಣ ಉಳಿಸಲಿಲ್ಲ, ಸಾವಿರಾರು ಕೋಟಿ ಆಸ್ತಿ ಮನಸ್ಸಿಗೆ ನೆಮ್ಮದಿ ಕೊಡಲಿಲ್ಲ. ಒಂದು ಕ್ಷಣದ ನಿರ್ಧಾರ ಒಂದು ಸಾಮ್ರಾಜ್ಯವನ್ನೇ ಅನಾಥ ಮಾಡಿದೆ. IT ಅಧಿಕಾರಿಗಳ ರೇಡ್ ಕಾನೂನು ಪ್ರಕ್ರಿಯೆ ಇರಬಹುದು, ಆದರೆ ಅದರ ಹಿಂದೆ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗಿದ್ದಂತೂ ದುರಂತ. ವೀಕ್ಷಕರೇ, ನಿಮಗೇನನ್ಸುತ್ತೆ? IT ದಾಳಿಯ ಒತ್ತಡವೇ ರಾಯ್ ಸಾವಿಗೆ ಕಾರಣವಾ? ಶ್ರೀಮಂತರಿಗೆ ನೆಮ್ಮದಿನೇ ಇಲ್ವಾ? ಆತ್ಮಹತ್ಯೆ ಇದಕ್ಕೆ ಪರಿಹಾರನಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ RIP ಅಂತ ಕಮೆಂಟ್ ಮಾಡಿ. ನಾವು ಕೂಡ ಪ್ರಾರ್ಥಿಸೋಣ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.